ನಮಸ್ಕಾರ. ಚುನಾವಣಾ ಅಖಾಡಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಲೋಕಸಭಾ ಚುನಾವಣೆಯ ದಿನಾಂಕ ಅಂತೂ ಅನೌನ್ಸ್ ಆಗಿದೆ. ಹಾಗಾಗಿ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಹಳ ಮುಖ್ಯವಾಗಿ ಕ್ಷೇತ್ರದ ಜನ ಏನ್ ಹೇಳ್ತಾರೆ, ಜನರ ನಾಡಿ ಮಿಡಿತ ಯಾವ ರೀತಿಯಾಗಿದೆ, ಜನ ಈ ಬಾರಿ ಯಾರ ಪರವಾಗಿ ಮತದಾನವನ್ನ ಚಲಾಯಿಸ್ತಾರೆ, ಬಹಳ ಮುಖ್ಯವಾಗಿ ಇಲ್ಲಿರುವಂತಹ ಕ್ಷೇತ್ರದ ಅಭ್ಯರ್ಥಿ ಮುಖ್ಯನೋ ಅಥವಾ ದೇಶವನ್ನು ಆಳುವಂತಹ ದೇಶದ ಪ್ರಧಾನಿ ಮುಖ್ಯನೋ, ಎರಡು ಅಂಶವನ್ನ ಆಧಾರದಲ್ಲಿ ಇಟ್ಕೊಂಡು ಜನ ಮತವನ್ನ ಹಾಕಬೇಕಾಗತ್ತೆ. ಹಾಗಾಗಿ ನಾವು ನೇರವಾಗಿ ಮತದಾರರು ಏನ್ ಹೇಳ್ತಿದ್ದಾರೆ, ಮತದಾರರ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನ ನೇರವಾಗಿ ನಾವು ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ. ಸರ್, ನಾವಾದರೆ ಆ್ಯಕ್ಚುಲಿ ನಮ್ಮ ನೆಚ್ಚಿನ ಮೋದಿ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೀವಿ. ಬಟ್ ಎಲ್ಲರಿಗೂ ತಿಳಿಸೋದು ಏನಂದರೆ, ಪ್ರತಿಯೊಬ್ಬರು ಬಂದು ವೋಟ್ ಹಾಕಿ, ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಮತ್ತು ವೋಟ್ ಮಾಡಿ ನಮ್ಮ ಎಲೆಕ್ಷನ್ ವೋಟ್ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡಿ ಅಂತ ತಿಳ್ಕೊತಾ ಇದ್ದೀನಿ. ನಿಮಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಪ್ರಜಾಸ್ವಾಮ್ಯ ವ್ಯವಸ್ಥೆದಾಗ ಪ್ರತಿಯೊಬ್ಬರಿಗೂ ಕನಸು ಕಾಣ್ತಾ ಇರ್ತಾರೆ. ನಾನು ಇಂಥ ನಾಯಕನ್ನೇ ಆಯ್ಕೆ ಮಾಡಿ ಒಳ್ಳೆಯ ಪ್ರಜಾಸ್ವಾಮ್ಯ ನಾಯಕನ ತಂದು ಒಳ್ಳೆಯ ಆಡಳಿತ ಮಾಡಬೇಕು ಅಂತ ಇರುತ್ತೆ. ನಾನು ನಿಮಗೆ ಹೇಳೋದು ಒಂದೇ, ನಿಮ್ಮ ಕನಸುಗಾರ ಯಾರು ಬೇಕು ಅಂದರೆ ಪ್ರತಿಯೊಬ್ಬರು ಆಚೆ ಬಂದು ವೋಟ್ ಹಾಕಿ, ಆಮೇಲೆ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡಿ ನಿಮ್ಮ ನಾಯಕನ ಆಯ್ಕೆ ಮಾಡಿ. ಇಷ್ಟ ನಾನು ಹೇಳೋದು. ಎಲ್ಲ ತಂದಿದ್ದಾರೆ, ಬಟ್ ನಾನು ನನ್ನ ಕನಸುಗಾರ ಪ್ರಧಾನಿ ಮೋದಿ ಆಗಬೇಕಂತ ಇದ್ದೀನಿ. ಆಗಲಿ ಅಂತ ಅಷ್ಟೇ. ಇಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ನೋಡಿ, ನಾನು ಹೇಳೋದೇನೆಂದರೆ, ಇವರು ರಾಜೀವ್ ಗಾಂಧಿ ಆಗಬಾರ್ದು ಅಂತ ಏನಿಲ್ಲ. ಅವರು ಒಳ್ಳೆ ಆಡಳಿತಗಾರ. ಇವತ್ತು ನಮ್ಗೆ ಸ್ವತಂತ್ರ ಕೊಟ್ಟರಲ್ಲ, ಅವರು ಪೂರ್ವಿಕರಿದ್ದಾರೆ. ರಾಜೀವ್ ಗಾಂಧಿ, ಆಮೇಲೆ ಇಂದಿರಾ ಗಾಂಧಿ, ಇವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸದ್ಯಕ್ಕೆ. ಬಟ್ ಅವರು ಆಗಬೇಕಂತ ಇದೆ. ಏನು ರಾಹುಲ್ ಗಾಂಧಿ ಒಳ್ಳೆ ಗ್ಯಾರಂಟಿ ತಂದಿದ್ದಾರೆ. ನನ್ನ ಕನಸು ಬಂದುಬಿಟ್ಟು ನರೇಂದ್ರ ಮೋದಿ ಆಗಲ್ಲ ಅಂತ ನನ್ನ ಕನಸು ಐತೆ. ಬಟ್ ಅವ್ರು ಆಗ್ಬಾರ್ದು ಅಂತ ಇಲ್ಲ, ನನ್ನ ಅನಿಸಿಕೆ ಅಷ್ಟೇ. ಸರ್, ಜಿದ್ದಾಜಿದ್ದಿ ಫೈಟ್ ಇದೆ, ಹೇಳೋಕ್ಕಾಗೋದಿಲ್ಲ. ಈಗಿರೋ ಸಿಚುವೇಷನಲ್ಲಿ 28ರಲ್ಲಿ ಆ ಕಡೆ ಇವರು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಮಾತ್ರ, ಕರ್ನಾಟಕ ಸ್ಟೇಟಲ್ಲಿ 28ರಲ್ಲಿ ಯಾರು 50-50 ಬರ್ಬೋದು. ಬಟ್ ನಮ್ಮ ಭಾರತ ದೇಶದಲ್ಲಿ 100% 300 ಸೀಟು NDA ಮೈತ್ರಿ ನರೇಂದ್ರ ಮೋದಿ ಅವರು ಗೆಲ್ತಾರೆ. ಅವರು 100% ಈ ಸತಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಈಗ ಆಗಿರೋದು ಈಗಿನ ಸಿಚುವೇಶನ್ ನೋಡಿದರೆ ಮತ್ತೆ BJP ಗೌರ್ಮೆಂಟು ಮೋದಿನೇ ಬರ್ಬೋದು. ಇಲ್ಲ ಕೊನೆ ಪಕ್ಷ ಇಂಡಿಯಾ ಎಲ್ಲ ಒಕ್ಕೂಟ ಸೇರಿ ಬಂದು ಏನಾದರೂ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತ ಬರುತ್ತಲ್ಲ, ಆ ಥರ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಕರ್ನಾಟಕದಲ್ಲಿ BJPಗಿಂತ ಕಾಂಗ್ರೆಸ್ಸೇ ಜಾಸ್ತಿ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಮೇನ್ ಅಂದರೆ ಬಡವರಿಗೆ ಹತ್ರ ಆಗೋದು, ದಟ್ ಈಸ್ ಬೆಸ್ಟ್ ಇಂಪಾರ್ಟೆಂಟ್. ಸೊ ದೇ ಹ್ಯಾವ್ ಆಲ್ರೆಡಿ ಡನ್ ದಿಸ್, ಲೈಕ್ ಬೈ ಗಿವಿಂಗ್ ಗುಡ್ ಯೋಜನಾ, ಆಲ್ ದೋಸ್ ಥಿಂಗ್ಸ್. ಸೊ ಕರ್ನಾಟಕದಲ್ಲಿ BJPಗಿಂತ ಕಾಂಗ್ರೆಸ್ ಜಾಸ್ತಿ ಬರುತ್ತೆ ಅಂತ ಅನಿಸುತ್ತೆ. ಅದು ಅಷ್ಟೊಂದಕ್ಕಿಂತ ಈಗ ರಾಮ ಮಂದಿರ ಮಾಡಿದ್ದಾರೆ, ಜನ ಎಲ್ಲ ಹಾಗೆ ಯೋಚನೆ ಮಾಡ್ತಾರೆ. ಬಟ್ ಇಷ್ಟು ಈಗ 10 ವರ್ಷ ಮೋದಿ ಇದ್ದರು, ಕೆಲವೊಂದು ಇಲ್ಲೂ ಕೂಡ ತುಂಬ ವೀಕ್ನೆಸ್ ಇದೆ. ಸೊ ಅದು ವೀಕ್ನೆಸ್ಸಿಂದ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗಿ ಎಲ್ಲರೂ ಅಂದರೆ ಮೈತ್ರಿ ಒಕ್ಕೂಟ ಥರ ಬಂದು ಯುನೈಟೆಡ್ ಎಲ್ಲ ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೂ ಕೂಡ ಏನಾದರೂ ಅಚ್ಚರಿಯ ಫಲಿತಾಂಶ, ಈ ಥರ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋ ಸಾಧ್ಯತೆ ಕೂಡ ಇದೆ, ಹೇಳೋಕ್ಕಾಗಲ್ಲ. BJP ಲಾಸ್ಟ್ ಟೈಮ್ ಥರ ಅಥವಾ ಅದಕ್ಕೂ ಲಾಸ್ಟ್ ಟೈಮ್ ಲೈಕ್ 2014 ಅಲ್ವಾ, ಆ ಥರ ಅಷ್ಟೊಂದು ಸಕ್ಸಸ್ಸಿವ್ ಆಗಿ ಏನು ರಿಸಲ್ಟ್ ಕಾಣಲ್ಲ ಅಂತ ಅನ್ಸುತ್ತೆ. ಮೋದಿ ಆಗೋದು ಬೆಸ್ಟ್ ಅನ್ಸುತ್ತೆ. ಈಗ ನಾವು ನಮ್ಮ ಅಭಿಮಾನಿ, ನಾವು ಹೌದು, ನಮ್ಮ ರಾಮ ಮಂದಿರ ಕಟ್ಸಿದ್ದಾರೆ, ಅದಕ್ಕೋಸ್ಕರ ಈಗ ಕೇಳಿಸುತ್ತೆ ಸರ್ ವಾಯ್ಸು. ಅದೇ ಮೋದಿ ಅಭಿಮಾನಿಗಳು ಸರ್ ನಾವು. ಮೋದಿ ಬಂದೆ ಈಗ ರಾಮ ಮಂದಿರ ಎಲ್ಲ ಕಟ್ಸಿದ್ದಾರೆ, ಹಂಗೆ ಡೆವಲಪ್ ಆಗುತ್ತೆ ಇಂಡಿಯಾ ಅಂತ ಮೋದಿ ಕಾಂಗ್ರೆಸ್ ಬಂದು ಏನ್ ಮಾಡಿದ್ದಾರೆ ಸರ್? ನಮ್ಮ ಇಂಡಿಯಾ ಹೆಂಗಿತ್ತು ಸರ್ 10 ವರ್ಷದ ಮುಂಚೆ? ಈಗ ಹೆಂಗಿದೆ ಹೇಳಿ ಸರ್? ಫುಲ್ ಡೆವಲಪ್ ಆಗಿದೆ ನಮ್ಮ ಇಂಡಿಯಾ. ಮೋದಿ ಬಂದರೆ ಬೆಸ್ಟು. ಕೇಂದ್ರದಲ್ಲಿ ಬರೋದಲ್ಲ ಸರ್, ನಮ್ಮ ಪ್ರಧಾನಿ ಮೋದಿ ಆಗಬೇಕು. ಮೋದಿನೇ ಸರ್, ಚೆನ್ನಾಗಿ ಕೆಲಸ ಮಾಡ್ತಾರೆ. ಯುವಕರಿಗೆಲ್ಲ ಇಷ್ಟ ಆಗ್ತಾರೆ ಅವ್ರಂದ್ರೆ, ಅದಕ್ಕೆ ಅವರೇ ಆಗ್ಬೇಕು ಸರ್. ಅವರೆಲ್ಲ ವೇರ್ ಸರ್ ಬರಾಗೆ, ಅದೆಲ್ಲ ಸುಮ್ಮನೆ ಆಗಲ್ಲ ಸರ್, ಆಗಲ್ಲ. ನಮ್ಗೆ ಬರ್ತಾನೆ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮೂರಲ್ಲಿ ನಮ್ಮದು ರಾಯಚೂರೇ ಬರ್ತಾ ಇಲ್ಲ ನಮಗೆ. ಒಬ್ರಿಗೆ ಬಂದರೆ ಒಬ್ರಿಗೆ ಬರಲ್ಲ, ಹಂಗೆ ಸುಮ್ಮನೆ ಅದೆಲ್ಲ ಬೇಡ.
ಸುಮ್ಮನೆ ಇದೇ ಮೋದಿನೇ ಬೆಸ್ಟ್. ಅವರೇ ಬಂದರೆ ಚೆನ್ನಾಗಿರುತ್ತೆ. ಅವರೇ ಬರಬೇಕಂತ ನಮಗೂ ಆಸೆನೇ. ನಾವು ಹಾಕಿದ್ರೂ ಮೋದಿಗೆ ಹಾಕೋದು. ಮೋದಿ ನೋಡಿ ನಮ್ಮದ್ರಲ್ಲಿ ಯಾರಿದ್ರೂ ಬಿ ಜೆ ಪಿಗೆ ಹಾಕೋದು ನಾವು. ಬಿ ಜೆ ಪಿ ಮುಂಚೆಯಿಂದನೇ ಬಿ ಜೆ ಪಿನೇ ಹಾಕ್ತಾಯಿದ್ದೀವಿ, ಈಗೂ ಬಿ ಜೆ ಪಿಗೆ ಹಾಕ್ತೀವಿ. ಡೆಫಿನೆಟ್ಲಿ ಮೋದಿ. ಖಂಡಿತ ಈ ಡೆವಲಪ್ಮೆಂಟ್ ತುಂಬ ಆಗಿದೆ ಅದರಿಂದಾಗಿ. ಪಾಯಿಂಟ್ಸ್ ನಾವೇ ನೋಡ್ತಾ ಇದ್ದೇವಲ್ಲ ಎಷ್ಟು ಡೆವಲಪ್ಮೆಂಟ್ ಆಯಿತು, ಆರ್ಮೀಸಿಗೆ ಎಷ್ಟು ಹೆಲ್ಪ್ ಆಯಿತು, ಸೆಕ್ಯೂರಿಟಿ ಎಷ್ಟು ಮುಂದೆ ಇದಾಗಿದೆ, ಸೆಕ್ಯೂರಿಟಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಸೊ ಈಗ ಜನನೂ ಸಾಯೋದು ಕಡಿಮೆ ಆಗ್ತಾ ಇದೆ ಅಲ್ಲ, ಬಾಂಬ್ ಬ್ಲಾಸ್ಟ್ ಕಡಿಮೆ ಆಗ್ತಾ ಇದೆ. ನೋ ಯೂಸ್ ಮುಂದೆ ವಿಲ್ ಗೋ ಬ್ಯಾಕ್ ಟು ದ ಅರ್ಲಿಯರ್ ಸೆಂಚುರೀಸ್. ಮತ್ತು ಇಟ್ಸ್ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲನೂ. ಈಗ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ತಂದ್ರು, ಇವಾಗ ಅದೇ ತರನು ಕೇಂದ್ರದಲ್ಲೂ ಕೂಡ ಸಿ ಯಾರು ಗ್ಯಾರಂಟಿ ತಂದಿಲ್ಲಲ್ಲ. ಸಿ ಅವ್ರು ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿ ಮತ್ತೆ ಅವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಏನಿಲ್ಲ, ನಮ್ಮದೇ ದುಡ್ಡು ನಮಗಿಂದ ವಾಪಸ್ ತೊಗೊಂಡು ನಮಗೆ ಕೊಡುವಂಥದ್ದಾಗಿದೆ ಇಲ್ಲಿ. ಅದೇ ಗ್ಯಾರಂಟಿ ಇಲ್ಲಿ. ನಮ್ಮ ಪ್ರಕಾರ 100% BJPನೇ ಬರೋದು, ಮೋದಿ ಗೌರ್ಮೆಂಟೇ ಬರೋದು. ನಿಮಗೆ ಗೊತ್ತು ಮೋದಿ ಗೌರ್ಮೆಂಟ್ ಬಂದಿದ ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಎಲ್ಲ. ಸೊ ಅದು ಇನ್ನೂ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಂಬಿಕೆ. ಸೊ ಅವರೇ ಬರ್ತಾರೆ, ಇನ್ನೂ ಜಾಸ್ತಿ ಆಗುತ್ತೆ, ಪಕ್ಕ ಆಗುತ್ತೆ. ಅಲ್ಲ ಗೊತ್ತಿರೋ ಥರ ಕೊಡ್ತಾರೆ, ಗೊತ್ತಿಲ್ದಿರೋ ಕಡೆ ತೊಗೊಳ್ತಾ ಇದ್ದಾರೆ. ಏನು ಯೂಸ್ ಇಲ್ಲ ಸರ್. ಇಲ್ಲಿ BJP 15 ಮೇಲೆ ಬರ್ತಾರೆ, ಓವರಾಲು 400 ಮೇಲೆ ಬರ್ತಾರೆ. ಸರ್ ನಮಗೆ ಮೋದಿನೇ ಸರ್. ಸರ್ 370 ಆರ್ಟಿಕಲ್ಲು ಜಮ್ಮು ಕಾಶ್ಮೀರ ಇತ್ತಲ್ಲ ಸರ್, ಅದು ಇದು ಮಾಡವ್ರೆ. ಒಂದೇ ಭಾರತ್ ಅದು ತೊಗೊಂಬಂದವ್ರೆ. ಅಂದರೆ ಕಂಪೇರ್ ಮಾಡಿದ್ರೆ ಬಟ್ ಕಾಂಗ್ರೆಸ್ಸೇ ನಾವೆಲ್ಲ. ಬಟ್ ಮೋದಿಗೆ ರಾಹುಲ್ ಕಂಪೇರ್ ಮಾಡಿದ್ರೆ ಮೋದಿನೇ ಬೆಸ್ಟು ಅನ್ಸುತ್ತೆ. ಅಂದರೆ ನಾನು ಬೇರೆಯವ್ರಿಗೆ ಗೊತ್ತಿಲ್ಲ ಸರ್, ನನ್ನ ಒಪಿನಿಯನು. ಅವ್ರಿಗಿಬ್ರು ಕಂಪೇರ್ ಮಾಡಿದ್ರೆ ಮೋದಿ ಓಕೆ ಸರ್. ನಾನು ಇಲ್ಲಿ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಓಟ್ ಹಾಕಿರೋದು ಸಿದ್ದರಾಮಯ್ಯಗೆ, ಹೌದು. ಆದರೆ ಇವಾಗ ಲೋಕಸಭಾ MP ಆಗಬೇಕಂತ ಡಿಸೈಡ್ ಆಗಿರೋದು ಮೋದಿಗೆ. ನಮ್ಗಂದರೆ ಇಲ್ಲಿ ಯಾರಂತ ಕ್ಯಾಂಡಿಡೇಟ್ ಇದಿಲ್ಲ. ರಕ್ಷಾರಾಮಯ್ಯ ಇದ್ದಾರೆ. ಅಂದರೆ ರಕ್ಷಾರಾಮಯ್ಯ ಒಳ್ಳೆಯವರು, ಬಟ್ ನಮಗೆ ಮೋದಿ ನೋಡಿಬಿಟ್ಟು ಓಟ್ ಹಾಕ್ಬೇಕಂತ 10 ವರ್ಷ ಇದೆ. ಬಟ್ ಈಗಿನ ಟ್ರೆಂಡ್ ನೋಡಿದ್ರೆ ಎಲ್ಲರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ನಮ್ಮ ವಿಧಾನಸೌಧದಲ್ಲಿ ಕೂಗ್ತಾರೆ. ಬಟ್ ಕಂಟ್ರಿ ಸ್ಟೇಬಲ್ ಆಗಿರಬೇಕು, ಅಂದರೆ ಎಕಾನಮಿ ಬೆಳಿಬೇಕು, GDP ಎಲ್ಲ ಬೆಳಿಬೇಕು ಅಂದರೆ, ನಮ್ಮ ಇಂಡಿಯಾ ಇನ್ನೂ ಗ್ರೋತ್ ಆಗಬೇಕು ಅಂದರೆ ಮೋದಿಯವ್ರು ಬಂದರೆ ಒಳ್ಳೇದು ಅಂತ. ಸಿ ಆಲ್ರೆಡಿ ದೇ ಆರ್ ಪೇಯಿಂಗ್ 4,000 rupees ಫಾರ್ ಎಕರ್ನು. ಸೊ ಲಿಟ್ಲ್ ಬಿಟ್ ದೇ ಹ್ಯಾಸ್ ಟು ಗಿವ್ ಸಮ್ ಮೋರ್ ಇಂಪಾರ್ಟೆಂಟ್ ಫಾರ್ ಫಾರ್ಮರ್ಸ್ ಇನ್ಸ್ಟೆಡ್ ಆಫ್ ಗಿವಿಂಗ್ ಬೇಸ್ ಪ್ರೈಸಸ್, ಮಾರ್ಕೆಟ್ ಪ್ರೈಸಸ್ ಫಾರ್ ಆಲ್ ಕ್ರಾಪ್ಸ್ ವಾಟ್ ಎವರ್ ದೇ ಆರ್ ಗ್ರೋಯಿಂಗ್. ರೈತರು ಅದಕ್ಕೆ ಅವರು ಬೆಂಬಲ ಬೆಲೆ ಅಂತ ಕೊಡಬೇಕಾಗತ್ತೆ. ಅದನ್ನೊಂದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ರೈತರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಗ್ಲೋಬಲ್ ಲೆವೆಲ್ ಓನ್ಲಿ. ಸೊ ಯಸ್ ಟು ಕಾನ್ಸಂಟ್ರೇಟ್ ಆನ್ ಫಾರ್ಮರ್ ಆಲ್ಸೋ, ಐ ಥಿಂಕ್. ರಾಹುಲ್ ಗಾಂಧಿ ಸ್ಟಿಲ್ he has to mature, not mature, I think. ನಮ್ಮದು ಬೆಂಗಳೂರು ರೂರಲ್ ಬರುತ್ತೆ. ಸಿ ಯು ನೀಡ್ ಚೇಂಜಸ್ ಮೀನ್ಸ್ ಲೈಕ್ ದಟ್ ಡಾಕ್ಟರ್ಸ್ ಎವ್ರಿಬಡಿ ಶುಡ್ ಕಮ್ಸ್ ಮೀನ್ಸ್ ದಟ್ ಎಲೆಕ್ಷನ್ ಕೊಲಾಬ್ರೇಷನ್ ವಿಲ್ ಹ್ಯಾಪನ್. ದೆನ್ ಒಳ್ಳೊಳ್ಳೆ ವ್ಯಕ್ತಿಗಳು ಬಂದಾಗ ನಿಮಗೆ ಹೊಸದು ಬರ್ತಾ ಇರುತ್ತೆ. ಐ ಥಿಂಕ್ ಇಟ್ಸ್ ಗುಡ್ ಮೂವ್ ಆನ್ ಫ್ರಮ್ ಡಾಕ್ಟರ್. ಇಟ್ಸ್ ಗುಡ್. some consciences it will polarization will happen. So I think it Maitri will give good result for them. ಅಲ್ಲ, ಇನ್ಯಾರು ಪ್ರಧಾನಿ ಆಗಕ್ಕೆ ಸಾಧ್ಯ ಇದೆ ಹೇಳಿ ಇದರಲ್ಲಿ? ಈಗ ಯಾಕಂದರೆ ಮೋದಿ ಅನ್ನೋದು ನೀವು ಹೇಳ್ಬಿಟ್ರಿ, ಯಾಕೆ ಹೇಳಿದ್ರಿ ಹೇಳಿ? ಈಗ ಫಾರ್ ಎಕ್ಸಾಂಪಲ್ಲು 10 ವರ್ಷದ ಹಿಂದೆ ಯಾವುದೇ ವಿದೇಶಗಳಿಗೆ ಯಾವುದೇ ಪ್ರೈಮ್ ಮಿನಿಸ್ಟರ್ ಹೋದರೂ ನಮ್ಮವರು ಹೋದರೆ ಅವರು ಏರ್ಪೋರ್ಟಲ್ಲಿ ಇಳಿದು ಯಾರೋ ಗಾರ್ಡ್ಸ್ ರೆಸ್ಪೆಕ್ಟ್ ಕೊಟ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಇವತ್ತು ಹಂಗಲ್ಲ. ಅಮೇರಿಕ ಅಧ್ಯಕ್ಷ ಆಗಲಿ, ಇನ್ನೊಬ್ಬ ಅಧ್ಯಕ್ಷ ಆಗಲಿ, ರಷ್ಯಾ ಅಧ್ಯಕ್ಷ ಆಗಲಿ, ಎದ್ದೊಬ್ಬದ್ದು ಏರ್ಪೋರ್ಟ್ಗೆ ಓಡಿ ಬರ್ತಾನೆ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಅದೆಲ್ಲ ಹೇಗೆ ಸಾಧ್ಯ ಅಂದರೆ ಇಂಡಿಯಾದಲ್ಲಿರುವಂಥ ಮಾರ್ಕೆಟಿಂಗು, ಇಂಡಿಯಾದ ಶಕ್ತಿ ಅವ್ರಿಗೆ ಗೊತ್ತಿದೆ. ಇವತ್ತು ಗೊತ್ತಾಗ ಕಾರಣ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಯವರು. ಒಂದೇ ಒಂದು ಕರಪ್ಷನ್ ತೋರಿಸಿ ನೋಡೋಣ, ಯಾವ್ದಾದ್ರು ಒಂದು ಹಗರಣ, ಒಂದು ಕರಪ್ಷನ್ನು ಏನಿದೆ? ಏನಾರು ಆ ರೀತಿ ಇದ್ದರೆ ಹೇಳಿಬೇಕಾರೆ ನಾವು ತಲೆ ತಗ್ಸೋಣ. ಅದು ಬಿಟ್ಬಿಟ್ಟು ದೇಶದ ಗಂಧ ಇವತ್ತು ಸೈನಿಕರಿಗೆ ಅವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಒಂದು ವೆಪನ್ಸೇ ಇಲ್ಲ. ಪಾಪ ಅವ್ರನ್ನ ಅಲ್ಲಿ ಯುದ್ಧದ ಬಾರ್ಡ್ಗಳೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಜಾಕೆಟ್ಸ್ ಇಲ್ಲ, ಅಡ್ವಾನ್ಸ್ ವೆಪನ್ಸ್ ಇಲ್ಲ, ಅವ್ನು ತೊಗೊಂಡೋಗಿ ಬಲಿ ಕೊಡ್ತಾಯಿದ್ದಾರೆ ಚೈನಾದವ್ರಿಗೆಲ್ಲ. ಇವತ್ತು ಏನು ಮಾಡ್ತಾಯಿದ್ದಾರೆ? ಇಡೀ ಇಂಡಿಯನ್ ಆರ್ಮಿ ಅಂದರೆ ಇಡೀ ಎಲ್ಲ ದೇಶಗಳು ಗಡಗಡ ಅಂತ ನಡುಗುತ್ತೆ. ಚೈನಾನು ಮುದ್ರಕೊಂಡು ಕೂತಿದೆ ಇವತ್ತು. ಅದಕ್ಕೆ ಯಾರು ಕಾರಣ? ಇನ್ಯಾರ ಕಾರಣ ಅಲ್ಲ, ಓನ್ಲಿ 1 and 1 ಮೋದಿ.
ಇವತ್ತು ಕರ್ನಾಟಕದಿಂದನೂ ಅಲೆ ಎದ್ದಿದೆ, ನೋಡ್ತಾ ಇರಿ. ಇನ್ನೂ ಮೋದಿಯವರು 10 ವರ್ಷ ಇದ್ದರೆ ಅವರೇ ಪ್ರಧಾನಿ. ನಮ್ಮ ಓಟು ಮೋದಿಯವ್ರಿಗೆ ಅಲ್ಲ, ಕೇಂದ್ರದವರು. ನಾನು ಪಾಯಿಂಟ್ ಆಫ್ ವ್ಯೂ ಮಾಡಿದ್ದು, ನೀವು ಲೋಕಲ್ ಇಶ್ಯೂ ಹೇಳ್ತಾ ಇದ್ದೀರಾ. ನಮಗೆ ಲೋಕಲ್ ಇಶ್ಯೂ ಬೇಕಾಗಿಲ್ಲ ಇಂಡಿಯಾ ಲೆಕ್ಕದಲ್ಲಿ. ನಮಗೆ ಬೇಕಾಗಿರೋದು ಭಾರತ ಹೆಂಗೆ ಪ್ರತಿನಿಧಿಸ್ತಾರೆ, ಅವರು ಭಾರತನ ಯಾವ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅನ್ನೋದು ಬೇಕು. ಯಾವ್ರಿಗೆ MP ಇಂಡಿಯಾ ವಿಷಯ ಬಂದಾಗ ಅವರು. ಕರ್ನಾಟಕ ವಿಷಯಕ್ಕೆ ಬಂದಾಗ ಇವತ್ತು ನಾನು ಹೇಳ್ತೀನಿ, ಇವ್ರು ಕೊಟ್ಟಿದ್ದಾರಲ್ಲ ಭಾಗ್ಯಗಳು, ಆ ಭಾಗ್ಯಗಳು ಇನ್ನೇನಾರು 5 ವರ್ಷ ಕೊಟ್ಬಿಟ್ರೆ ಈ ಕರ್ನಾಟಕ ದಿವಾಳಿ ಆಗಿಬಿಡುತ್ತೆ. ಯಾಕಂದರೆ ನೋಡಿ, ಇವತ್ತು ಅಲ್ಲಿ ಬಸ್ ಬಿಡ್ತಾರೆ, 2,000 ಹೆಂಗಸರಿಗೆ ಅಂತ ಕೊಡ್ತಾರೆ. ಅವ್ರ ಗಂಡಸ್ರ ಜಾಬ್ಗೆ ಕತ್ರಿ ಹಾಕ್ಬಿಟ್ಟು ಈಗ ಮದ್ಯ ತಗೊಳ್ಳಿ. ಈಗ ಇವತ್ತೇನಾಗಿದೆ, ಇವತ್ತಿನ ಜನ್ರೇಷನ್ ಮೊದ್ಲಂಗಲ್ಲ. ಪ್ರತಿಯೊಬ್ಬರು ಕಾಮನ್ ಈಗ ಮದ್ಯಪಾನ ಅನ್ನೋದು. ಆ ಮದ್ಯಪಾನ ಮಾಡ್ಬೇಕಾರೆ ಅಲ್ಲಿ 200 ರೂಪಾಯಿ ಇರಿಸೋದು, ಇಲ್ಲ 50 ರೂಪಾಯಿ ಕೊಡ್ತಾರೆ. ಏನು ಕೊಡ್ತಾರೆ? ಆಮೇಲೆ ದೇಶನ ದಿವಾಳಿ ಮಾಡ್ತಾರೆ. ಆಮೇಲೆ ಸೋಮಾರಿಗಳು ಮಾಡ್ತಾರೆ. ಈಗ ಪ್ರತಿಯೊಬ್ಬ ಮನುಷ್ಯಂಗೆ ಏನು ಬೇರೆ ಇಂಪಾರ್ಟೆಂಟ್ ಇದೆ, ಅವನು ದುಡಿಬೇಕು, ಅವನ ಶಕ್ತಿ. ಈಗ ಯಾರು ಕೊಡಿ ನೀವು ಭಾಗ್ಯಗಳು, ಯಾರು ಕೊಡಿ? ಕುಂಟನೋ, ಕುರುಡನೋ, ಅಥವಾ ವಯಸ್ಸಾದವರು, ರಿಟೈರ್ಡ್ ಪೀಪಲ್ಗಳಿಗೋ ಹೆಲ್ತ್ ಕೊಡ್ರಿ. ಮನುಷ್ಯ ಜೀವ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಸಡನ್ನಾಗಿ ಓಡಾಕ್ತಾನೆ, ಅವನ ದುಡ್ಡು ಕೊಡು, ಒಂದು ಹಾಸ್ಪಿಟ್ಲ್ ಕಟ್ಟಕ್ಕೆ ದುಡ್ಡಿರಲ್ಲ. ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಡಿ ಫ್ರೀನಾ. ಎಜುಕೇಷನ್ ಕೊಡಿ. ಎಜುಕೇಷನ್ ನೀವೇನಾದ್ರು ಕೊಡೋದೇ ಆದರೆ ಕರಪ್ಷನ್ನೇ ನಿಂತೋಗ್ಬಿಡುತ್ತೆ. ಯಾಕಂದರೆ ಇವತ್ತೆಲ್ಲ ಎಂಪ್ಲಾಯಿಗಳು ಲಂಚ ಹೊಡಿತಾ ಇರೋದು ಯಾಕೆ ಗೊತ್ತಾ? ಒನ್ಲಿ ಫಾರ್ ತನ್ನ ಮಕ್ಕಳ ಎಜುಕೇಷನ್ ಕೊಡ್ಸೋಕ್ಕೆ, ತಮ್ಮ ಹೆಂಡತಿ ಮಕ್ಕಳ ಆರೋಗ್ಯ ನೋಡ್ಕೊಳ್ಳೋಕ್ಕೆ. ಇವೆರಡನ್ನ ನೀವು ಫ್ರೀ ಕೊಟ್ಬಿಟ್ರೆ ಇನ್ಯಾವುದೂ ಕೊಡಬೇಡಿ. ನೀವು 20 ವರ್ಷ ನೀವೇ ಆಡ್ತೀರಾ. ಆದರೆ ಕೊಡಲ್ಲ ಇವ್ರಿಗೆ ದುಡ್ಡು ಬೇಕು. ಯಾಕೆ ದುಡ್ಡು ಬೇಕು ಅಂದರೆ ಎಲ್ಲೋ ಅಧಿಕಾರದಲ್ಲಿಲ್ಲ, ಇವ್ರಿಗೆ ಇಲ್ಲಿಂದನೇ ಹೊಡೆದು ಅಲ್ಲಿ ಕಳಿಸ್ಬೇಕು. ಇವರು ಅದರಿಂದ ಈ ಸಿದ್ದರಾಮಯ್ಯವರಾಗಲಿ, ಇನ್ನೊಂದಾಗಲಿ, ಯಾವುದೇ ಆಗಲಿ, ಯಾವುದು ಈ ಭಾಗ್ಯಗಳನ್ನ ನಿಲ್ಲಿಸ್ಬಿಡ್ಲಿ. ಅತ್ಯುತ್ತಮ ಒಬ್ಬ ಉಪಮುಖ್ಯಮಂತ್ರಿ, ಅದೆಷ್ಟೋ ಸಲ ಫೈನಾನ್ಸ್ ಮಿನಿಸ್ಟ್ರು ಅಂತ ಹೇಳ್ತಾರೆ, ನಿಜವಾಗ್ಲೂ ಮಂಡಿಸ್ತಾರಲ್ಲ, ಇವ್ರು ನಿಲ್ಲಿಸ್ಬಿಡ್ಲಿ. 2 ವಿಷಯ ಕೊಡಲಿ, ಒಂದು ಹೆಲ್ತ್, ಒಂದು ಎಜುಕೇಷನ್ನು, 2 ಫ್ರೀ ಕೊಡಲಿ. ಆಮೇಲೆ ತೋರಿಸ್ಲಿ. ನಿಮ್ದು ಯಾವ ಕ್ಷೇತ್ರ ಬರುತ್ತೆ ಬೆಂಗಳೂರಲ್ಲಿ? ನಮ್ಮದು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ. ಮತ್ತೆ ಹೌದು, 100% ಅಬ್ವಿಯಸ್ಲಿ. ನಮಗೆ ಬಿಡಿ ಮಂಜುನಾಥ್ ಅವರು, ನಾವು ಅದು ವೆರಿ ಕ್ಲಿಯರ್. ನಾನೇನೋ ಈಗ ಪಕ್ಷ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ನಾವು ನೋಡಿದ್ದೀವಿ DK ಸುರೇಶ್ 2 ಸಲ ಅವ್ರು ಏನು ಮಾಡಿದ್ದಾರೆ ಅಂತ ನಾವು ನೋಡಿದ್ದೀವಿ. ಅವರೇ ಇದ್ದಾರೆ, ಇವ್ರಿಗೂ ಕೊಟ್ಟು ನೋಡೋಣ. ಯಾಕಂದರೆ ಇವು ಮನುಷ್ಯಂಗೆ ಅಧಿಕಾರ ಬಲ ಇರಲಿಲ್ಲ. ರಾಜಕೀಯ ಬಲ ಅಂದರೆ ರಾಜಕೀಯ ಬಲ ಇದ್ರೂ ಉಪಯೋಗಿಸ್ಕೊಳ್ಳಲಿಲ್ಲ. ಕೊಲ್ಯಾಪ್ಸ್ ಆಗಿರುವಂಥ ಒಂದು ಸಂಸ್ಥೆನ ಇವತ್ತು ಅತ್ಯುತ್ತಮವಾಗಿ ಮಾಡಿದ್ದಾರೆ. ಅಂಥ ಸಂಸ್ಥೆನ ಕಟ್ ನಿಲ್ಲಿಸಿದ್ದಾರೆ. ಸೊ ಅಬ್ವಿಯಸ್ಲಿ ನಾವು ಮಂಜುನಾಥ್ಗೆ ವೋಟ್ ಮಾಡ್ತೀವಿ, ಡಾಕ್ಟರ್ ಮಂಜುನಾಥ್ಗೆ. ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂದರೆ ಸ್ವಲ್ಪ ಯುವ ಇದ್ಕಾರಿ, ಒಂದು ಅವನಿಗೆಲ್ಲ ಸ್ವಲ್ಪ ನಾಲೆಜ್ ಇದೆ. ಅದಕ್ಕೆ ಎಜುಕೇಷನ್ ರಾಹುಲ್ ಅಂದರೆ ಒಂದು ಸ್ವಲ್ಪ ಎಜುಕೇಷನ್ ಚೆನ್ನಾಗಿದೆ ಅವನು. ಆ ಥರಗೆ ಮುಂದೆ ಯುವಕ ಜನಗಳಿಗೆಲ್ಲ ಜಾಬ್ ಕೊಡಿಸ್ತಾನೆ. ಮುಂದೆ ಇಂಪ್ರೂವ್ ಆಗ್ಬೋದು ನಮ್ಮ ದೇಶ ಅಂತೇಳಿ ನಾವು ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಅಂತ ಹೇಳ್ತೀವಿ. BJP ಇವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟು ವರ್ಷದಿಂದ 10 ವರ್ಷದಿಂದ ಮಾಡಲಿಲ್ಲ ಏನು. ಅದೇ ಮಾಡಬೇಕಾಗಿತ್ತು, ಇನ್ನೂ ಆಗಲಿಲ್ಲ ಏನು, ಇವ್ರ ಕೈಯಿಂದ ಆಗಲಿಲ್ಲ. ಇನ್ನು ಕಾಂಗ್ರೆಸ್ ಬಂದರೆ ಮಾಡ್ಬೋದು ಅಂತ ನಮ್ಮ ಯೋಚನೆ. ಯಾವ ಕ್ಷೇತ್ರ ಬರುತ್ತೆ ಬೆಂಗಳೂರು? ನೀವು ಬೆಂಗಳೂರಲ್ಲ, ನಾವು ಬೆಳಗಾಂದವರು. ಬೆಳಗಾಂದವರು ನಾವು ಚಿಕ್ಕದಾಗಿದ್ದರಿಂದ ನಾವು ಇದೆ ನಮ್ಮದು ಕಾಂಗ್ರೆಸ್ನ. ನಾವು ಅದೇನೋ ಆಗಲಿ. ಪ್ರಧಾನಿ ರಾಹುಲ್ ಆಗಬೇಕಂತ, ಇಲ್ಲ ಖರ್ಗೆ, ಇಲ್ಲ ರಾಹುಲ್, 2 ಒಂದು. BJP ಸೈಡ್ ನಾವು. ಹಾಂ, ಮೋದಿ ಅವರು. ಯಾಕೆ ಪ್ರಧಾನಿ ಆಗಬೇಕು ಅಂತ? So I'm voting for BJP. So the reason is like for Modi especially, he have improved a lot in these years, and the way before it's not like now. It's developed a lot. So the things are getting processed so much. India is getting known to other countries as well. So that is a major thing. Before, India was a small country, but now every place of world knows about what is India is all about and what we are working into. So that's thing, I think if he's trying his best, it's our responsibility to vote for him and encourage them from our side that yeah, we can develop India together. ನಮ್ಮ ಓಟು ಕನ್ನಡ ನನ್ನ ಓಟು BJPಗೆ. ಸರ್, ನಮ್ಮ ಓಟು BJPಗೆ. ಅವ್ನು ಬಂದರೆ ಆಮೇಲೆ ಎಷ್ಟು ಟೆರರಿಸಮ್ ಕಮ್ಮಿ ಆಯಿತು, ಎಷ್ಟು ಬ್ಲ್ಯಾಕ್ ಮನಿ ಕಮ್ಮಿ ಆಯಿತು. ಅವ್ನು ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಬೇರೆ ಯಾವ ಪಾರ್ಟಿಯಿಂದ ಲಿವಿಂಗ್ ಎನಿ ಅದರ್ ಪಾರ್ಟಿ BJP ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ, ಅದಕ್ಕೆ BJPಗೆ ಅಷ್ಟೇ. ನಮ್ಮ ಓಟು BJPಗೆ. ನಮಗೆ ಮೋದಿ ಅವರೇ ಬರಬೇಕು. ಹೌದು, ಯಾಕೆಂದರೆ 10 ವರ್ಷ ಒಳ್ಳೆ ಟರ್ಮ್ ಕೊಟ್ಟಿದ್ದಾರೆ. ಇನ್ನು
ಅವರಿಗೆ ಇನ್ನೂ 2 ಟರ್ಮ್ಸ್ ಕೊಡಬೇಕು ನಾವು. ಈ ದೇಶ ಎಲ್ಲಿ ಹೋಗಬೇಕು ಆ ಒಂದು ವಿಷನ್ ಇದೆ ಅವರಿಗೆ, ಅದು ಅವರೇ ಪೂರ್ತಿ ಮಾಡೋದು. ಬೇರೆ ಯಾವ ಗೌರ್ಮೆಂಟ್ ಬರಲಿಕ್ಕಿಲ್ಲ, ಅಥವಾ ಅದು ಪೂರೈಸಲು ಸಾಧ್ಯ ಆಗಲ್ಲ ಅವರಿಗೆ. ಹೇಳಿ ಸರ್, ಬಿಜೆಪಿ ಯಾಕೆ ಬರಬೇಕು, ಒಂದು ಪಾಯಿಂಟ್ಸ್ಗಳು ಹೇಳಿ. ಬಿ ಜೆ ಪಿ ಯಾಕೆ ಬರಬೇಕಂದ್ರೆ, ಒಂದು ಅವರು ಪ್ರೋಗ್ರೆಸ್ ಮಾಡಿದ್ದಾರೆ, ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಏನೋ ಒಂದು ಗ್ಲೋಬಲ್ ಮ್ಯಾಪಲ್ಲಿ ಇವತ್ತು ಒಂದು ಇಂಡಿಯಾ ಅಂದರೆ ತುಂಬ ಮರ್ಯಾದೆ. ವಿ ಆರ್ ದ 3rd ಹೈಯೆಸ್ಟ್ ಕಂಟ್ರಿ ವಿತ್ ದ ಬೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಆ ವಿಷನ್ 10 ವರ್ಷ ಮುಂಚೆ ಎಲ್ಲಿತ್ತು, ಇವಾಗ ಬಂದಿತ್ತು ತಾನೆ. ಈಗ ನಾವು ನಂಬರ್ 1 ಯಾವಾಗ ಆಗ್ತೀವಿ ಅಂತ ಹೇಳಿ ಅವರು ಆ ಪ್ರಮಾಣಕ್ಕೆ ಹೋಗಿದ್ದಾರೆ. ಸೊ ಅದು ಒಂದು ರೀಸನ್ನು. ಸೆಕೆಂಡು, ಏನೋ ಒಂದು ಕನೆಕ್ಟ್ ಇದೆ, ಅವರು ಪ್ರಧಾನಿ ಆದಮೇಲೆ ಒಂದು ಎಲ್ರಿಗೂ ಒಂದು ಕನೆಕ್ಟ್ ಇದೆ. ಮೋದಿ ಅಂತ ಒಂದು ಲೀಡರ್ ನಮಗೆ ಬೇಕು ಅಂತ ಹೇಳಿ. ಆ ಲೀಡರ್ಶಿಪ್ ನಾವು ಯಾವತ್ತೂ ಬೇರೆ ಯಾವ ಪ್ರಧಾನಮಂತ್ರಿಯಲ್ಲಿ ನೋಡಲಿಲ್ಲ. ವಾಜಪೇಯಿ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಅವರಿಗೆ ಟರ್ಮ್ ಅಷ್ಟು ಸಿಗಲಿಲ್ಲ ಬೇರೆಯವರಿಗೆ ಸಿಕ್ಕಿದಾಗೆ. ಸೊ ಮೋದಿಗೆ ಒಂದು 2 ಟರ್ಮ್ ಬಂತು, ಒಂದು ವಿಶೇಷ. ಇಟ್ಸ್ ವೆರಿ ಸ್ಪೆಷಲ್. 3rd ಟರ್ಮ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್. 3rd ಇದು ಫ್ಯಾಮಿಲಿ ಡೈನೆಸ್ಟಿ ಪಾಲಿಟಿಕ್ಸ್ ಇಲ್ಲ ಸರ್. ನೋಡಿದರೆ ಇಫ್ ಯು ಕಂಪೇರ್ ದ ಆಪೋಸಿಷನ್, ಅವರೆಲ್ಲ ಟಿಕೆಟ್ ಎಲ್ಲ ಅವರ ಮಕ್ಕಳಿಗೆ ಅವರಿಗೆ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಹಾಗಿಲ್ಲ, ಯಾರು ಪರ್ಫಾರ್ಮ್ ಮಾಡ್ತಾರೆ ಅವರಿಗೆ ಕೊಡೋದು. ಮತ್ತು ಒಂದು ಛಲ ಇದೆ ಗೌರ್ಮೆಂಟಿಗೆ. ಯಾವ ಸ್ಟೇಟಲ್ಲಿ ಅವರು ಒಳ್ಳೆ ಮಾಡಲಿಲ್ವೋ ಅಲ್ಲಿ ಹೋಗಿ ಗ್ರೌಂಡ್ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಂಗಾಲ್ ಇರಲಿ, ಈಗ ತಮಿಳ್ನಾಡು ನಾವು ನೋಡ್ತೇವೆ ತುಂಬ ಏರುಪೇರು ಆಗಲಿಕ್ಕಿದೆ ಅಲ್ಲಿ. ಪ್ಲಸ್ ಹೈದರಾಬಾದ್, ತೆಲಂಗಾಣ, ಕೇರಳದಲ್ಲೂ ಅವರು ಏನು ಮಾಡಬೇಕು ಅದು ಅವರು ಮಾಡ್ತಾ ಇದ್ದಾರೆ. ಸೊ ಒಂದು ಛಲ ಇದೆ ಗೌರ್ಮೆಂಟಿಗೆ. ಕಾಂಗ್ರೆಸ್ ಅವರು ಯಾಕೆ ಬರಬಾರ್ದು ಈಗ? ಇಲ್ಲ, ಅವ್ರ ಹತ್ರ ಒಂದು ಅಲಯನ್ಸ್, ಅವ್ರದ್ದು ಇಂಡಿಯಾ ಅಲಯನ್ಸ್ ಏನೋ ಸರಿಕಟ್ಟೆ ಹೋಗ್ತಾ ಇಲ್ಲ. ಪ್ಲಸ್ ಅದೇ ಪ್ರಾಬ್ಲಮ್ ಇದೆ, ಲೀಡರ್ಶಿಪ್ ಲೆವೆಲಲ್ಲಿ ಪ್ರಾಬ್ಲಮ್ ಇದೆ ಅವ್ರದ್ದು. ಪ್ಲಸ್ ಜನರಿಗೆ ಐ ಥಿಂಕ್ ಅಟ್ ಲೋಕಸಭಾ ಆ್ಯಂಡ್ ಸೆಂಟರ್ ವಿ ಆಲ್ವೇಸ್ ವಾಂಟ್ ಟು ಸಿ ಅವರ್ ನರೇಂದ್ರ ಮೋದಿ ಆಸ್ ದ ಪ್ರೈಮ್ ಮಿನಿಸ್ಟರ್. ಹಾಗೆ ಪ್ರಧಾನಿ ಮುಂದೆ ಆಗೋರೇ ಮೋದಿನೇ ಆಗೋದು. ಹೌದು, 100% ಅವರೇ ಆಗೋದು. ಸತ್ಯವಲ್ಲ ಅವರೇ ಆಗೋದು. ಅವ್ರು ಬಿಟ್ಟರೆ ಬೇರೆ ಕಾಂಗ್ರೆಸ್ಸಲ್ಲಿ ಯಾರೂ ಲೀಡ್ರ್ ಇಲ್ಲ. ನಮಗೆ ಪ್ರಧಾನಮಂತ್ರಿ ಅವರೇ ಆಗಬೇಕು. ನಮ್ಮದು ಲೋಕಸಭಾ ಕ್ಷೇತ್ರ ಚಾಮರಾಜನಗರ, ನಮ್ಮದು ಬಾಲರಾಜ್ ಒಂದು ನಿಂತಿದ್ದಾರೆ ಅವ್ರು ಅಲ್ಲಿಂದ. ಹೌದು, ನಾವು ಓಟ್ ಹಾಕೋದು ಅವ್ರಿಗೆ. ನಮಗೂ ರಾಹುಲ್ ಗಾಂಧಿ ಅವರು ಯಾಕೆ ಬರಬಾರ್ದು? ಆಗಲ್ಲ ಸರ್, ಆಗಲ್ಲ. ಅವ್ರಿಗೆ ತಾಕತ್ತಿಲ್ಲ. ಕಾಂಗ್ರೆಸ್ಸಲ್ಲಿ ಯಾರು ಲೀಡ್ರ್ ಇಲ್ಲ, ತಾಕತ್ತಿಲ್ಲ ಅವ್ರ ಹತ್ರ. ಆಮೇಲೆ ಇಲ್ಲ ಸರ್, ಇವಾಗ ನಮಗೆ ಮೋದಿಯವರು ಎಲ್ಲ ಅನುಕೂಲ ಮಾಡಿದ್ದಾರೆ, ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು. ನಮ್ಮದು ಈ 28ರಲ್ಲಿ 25 ಗ್ಯಾರಂಟಿ ಇಂಡಿಯಾ ಸರ್ಕಾರ ಬಂದೇ ಬರುತ್ತೆ. ಆಮೇಲೆ ಕುಮಾರಣ್ಣು ಗೆದ್ದೇ ಗೆಲ್ತಾರೆ. ಅದ್ರಲ್ಲಿ ಏನು ಮಾತಾಡೋಂಗಿಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಕೆ ಸರ್, ಅದು ಏನೂ ಮಾಡಿಲ್ಲ ಸರ್. ಅದು ಭಾರಿ ತಪ್ಪು ಮಾಡಿರೋದು. ಅದು ಮಾಡಿರೋದೆಲ್ಲ ಬರೀ ತಪ್ಪು. ಕೊಡಲಿ, ನಿಮ್ಗೆ 60 ವರ್ಷ ಮೇಲ್ಪಟ್ಟರೆ ಕೊಡಿ ಸರ್. ನೀವು ಎಲ್ಲರಿಗೂ ಹೆಂಗಸ್ರಿಗೆಲ್ಲ ಬಸ್ಸಲ್ಲಿ ಫ್ರೀಯಾಗಿ ಕೊಟ್ಟಿದ್ದಾರೆ, ಯಾಕೆ ಕೊಡಬೇಕು ಹೇಳಿ? ಅವೆಲ್ಲ ತಳ್ಳು. ಪ್ರಭಾವದಿಂದ ಏನಾದರೂ ಮತ್ತೆ ಏನೂ ಇಲ್ಲ ಸರ್. ಕಾಂಗ್ರೆಸ್ 2ರಿಂದ 3 ಸೀಟ್ ಬರೋ ಡೌಟ್ ಇದೆ. ಹೌದು, ಒಂದು 5 ಸೀಟ್ ಗೆಲ್ಲಬಹುದು ಅಷ್ಟೇ ಹೊರತು NDA ಸರ್ಕಾರ ಪಕ್ಕ ಬಂದೇ ಬರುತ್ತೆ. ಅಲ್ಲಿ 25 ಸೀಟು 25ಕ್ಕೆ 20 ಗ್ಯಾರಂಟಿ ಗೆದ್ದೇ ಗೆಲ್ತಾರೆ ಇಲ್ಲಿ BJP ಅವರು. ಅದ್ರಲ್ಲಿ ಮಾತಾಡೋಂಗಿಲ್ಲ ಸರ್. ಅಲ್ಲಿ ಅದೇನು ತಪ್ಪಿಲ್ಲ. ನಮಗೆ ಮತ್ತೆ ಮೋದಿ ಅವರು ಪ್ರಧಾನಮಂತ್ರಿ ಆಗಲೇಬೇಕು. ನಮ್ಮ ದೇಶ ಉಳಿಬೇಕು, ಅವ್ರು ಪ್ರಧಾನಮಂತ್ರಿ ಆಗಲೇಬೇಕು ಅವರು. ಸರಿ ಸರ್, ಆಯಿತು. ಆದ್ಮೇಲೆ ಇನ್ನೊಂದಿದೆ ನಮಗೆ, ನಮ್ಮ ಕ್ಷೇತ್ರ, ನಮ್ಮದು ಲೋಕಸಭಾ ಕ್ಷೇತ್ರ, ನಮ್ಮದು ಚಾಮರಾಜನಗರ ನಮ್ಮದು. ಅಲ್ಲಿ ಸ್ವಲ್ಪ ಟಪ್ಪಿದೆ ಒಟ್ಲಲ್ಲಿ. ಸುನೀಲ್ ಬೋಸ್ ಟಿಕೆಟ್ ಕೊಟ್ಟಿದ್ದಾರೆ. ಅದೇ ಬೆಸ್ಟ್ ಬಾಲರಾಜ್ ಒಳ್ಳೆ ವ್ಯಕ್ತಿ. ಅವ್ರಿಗೆ ಓಟ್ ಹಾಕ್ಬೇಕು. ನಾವು ಹೋಗ್ತೀವಿ ಸರ್, ನಾವು ಓಟ್ ಹಾಕ್ಬಿಟ್ಟು ನಾವು ಬರ್ತೀವಿ. ನಾವು ಅವ್ರಿಗೆ ನಮ್ಗೇನು ಸರ್, ಜನಕ್ಕೆ ಒಳ್ಳೇದು ಮಾಡಿದ್ರೆ ಯಾರಾದ್ರೇನು, ಯಾರಾಗಬೇಕು ಪ್ರಧಾನಿ? ಜನಕ್ಕೆ ಒಳ್ಳೇದು ಮಾಡಿದ್ರೆ ಯಾರಾದ್ರೇನು ಸರ್. ಈ ಪ್ರೆಸೆಂಟ್ ಇರೋರಿಗೆ ಯಾವ್ದಾದ್ರು ಒಳ್ಳೇದು ಮಾಡಿದ್ರೆ ಯಾರಾದರೂ ಓಕೆ. ಎಲ್ಲ ಮಾಡ್ತೀವಿ ಅಂತ ಬರ್ತಾರೆ, ದುಡ್ಡು ತಿನ್ಕೊಂಡು ಹೋಗ್ತಾರೆ, ಅವ್ರವ್ರ ಮನೆ ಬದುಕಿಸ್ತಾರೆ. ಬಡವ್ರ ಮಕ್ಕಳನ್ನು ಬದುಕಿಸಲ್ಲ, ಬಡವ್ರನ್ನ ಯಾರು ನೋಡೋದು ಇಲ್ಲ. ಇನ್ನೇನು ಮಾಡೋದು? ಯಾರಿಗಿದ್ರೆ ಏನು ಸುಖ? ನಾವು ಓಟ್ ಮಾಡ್ತೀವಿ. ನಾವು ಮಾಡಿದ್ರೆ ನಾವು ಹೇಳ್ತೀವಿ ಉಪೇಂದ್ರ ಪ್ರಜಾಕೀಯ ಬರಲಿ, ಹೊಸ ರಾಜಕೀಯ ಬರಲಿ. ರಾಜಕೀಯ ಏನಾದರೂ ಬಂದರೆ ಪ್ರಜಾಕೀಯದಲ್ಲಿ ಏನು ಮಾಡ್ತಾರೆ ಉಪೇಂದ್ರ ಅವರು, ಅದನ್ನು ಮಾಡೋಣ ಅಂತ ಇದು ಯೂತ್ಸ್ ಎಲ್ಲ ಯಾವ ಥರ ಈ ಸರಿ ಎಲೆಕ್ಷನ್ ಬ್ಯುಸಿ ಇದೆ ನೋಡಬೇಕು. ಹೇಳ್ತಾರೆ ಸರ್, ಮೋದಿಯವ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ. ನಮ್ಮ ಇಂಡಿಯಾನ ಒಳ್ಳೆ ಸ್ಟ್ಯಾಂಡ್ ಬೈ ನಿಂತಿದ್ದಾರೆ. ನಮ್ಮ ಇಂಡಿಯಾನ ಎಲ್ಲರೂ ಪೊಸಿಷನಲ್ಲಿ ಗುರುತಿಸ್ತಾರೆ. ಬಟ್ ಆದ್ರೂ ಅವ್ರು BJPಲಿರೋ ಮೆಂಬರ್ಸು ಅವರವರೇ ಈ JDS ಎಲ್ಲ ಸೇರಿಕೊಂಡು ಮಿಂಗಲಾಗಿ ಮಾಡ್ತಾ ಇರೋದು. ಯಾವುದೊಂದು ಒಳ್ಳೇದು ಮಾಡಿದ್ರೆ ಸಾಕು. ಅದು ಬಿಟ್ಬಿಟ್ಟು ಈಗ ಅವ್ರವ್ರದಲ್ಲೇ ಲಿಟಿಗೇಷನ್ ಮಾಡಿಕೊಂಡು ಯಾವುದು ಪಬ್ಲಿಕ್ ಯಾವುದು ಒಳ್ಳೇದು ಮಾಡಿದೆ ಇದು ಮಾಡೋ ರೆಸ್ಪಾನ್ಸ್ ಇದ್ರೆ ಯಾರಿಗೂ ಇಷ್ಟ ಆಗಲ್ಲ. ಮೋದಿ ಅದನ್ನು ಒಳ್ಳೇದು ಸರ್.
ಮೋದಿ ಅಂದರೆ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ರೈಲ್ವೇಸಲ್ಲೆಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ಸ್ಟೂಡೆಂಟ್ಗೆಲ್ಲ ಬೆನಿಫಿಟ್ ಕೊಟ್ಟಿದ್ದಾರೆ ಎಲ್ಲದರಲ್ಲೂ. ಆಮೇಲೆ ನಮ್ಮ ನೇಷನ್ಗೋಸ್ಕರ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆದ್ದರಿಂದ ಮೋದಿ ಆದ್ರೂ ಒಳ್ಳೆಯದು ಸರ್. ಕಾಂಗ್ರೆಸ್ ಅವ್ರು ಯಾಕೆ ಆಗ್ಬಾರ್ದು? ಕಾಂಗ್ರೆಸ್ ಅವ್ರು ಯಾಕೆ ಆಗಬಾರ್ದು ಅಂದರೆ ಕಾಂಗ್ರೆಸ್ ಅವ್ರು ಬಂದು ಏನೂ ಮಾಡಿಲ್ಲ ಸರ್. ಈಗ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ತಗೊಂಬಂದಿದ್ದಾರೆ. ಅವ್ರ ಮನೆ ದುಡ್ಡಿಂದ ಯಾರು ಏನು ಮಾಡಿಲ್ಲ, ಎಲ್ಲ ನಮ್ಮ ಮನೆ ದುಡ್ಡಿಂದನೇ ಮಾಡಿರೋದು. ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ನಮ್ಮಿಂದ ಸಾಲದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಹೊರತು ನಮಗೆ ಬೆನಿಫಿಟ್ ಯಾವುದೂ ಇಲ್ಲ. ಯಾವುದು ನಮಗೆ ಪ್ರಾಫಿಟ್ ಆಗೋ ಥರ ಏನೂ ಮಾಡಿಲ್ಲ. ಯೂತ್ಸ್ಗಳಿಗೆ ಕೆಲಸ ಕೊಡಿಸ್ತೀನಿ ಅಂದರೆ ಎಲ್ಲ ಮಾಡಿದ್ರು. ಕರೆಕ್ಟಾಗಿ ಅವ್ರು ಬೆಂಗಳೂರಲ್ಲಿ ಪ್ರೆಸೆಂಟ್ ವಾಟರ್ ಸೋರ್ಸೇ ಇಲ್ಲ. ವಾಟರ್ ಸಪ್ಲೈ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನೇನು ಮಾಡ್ತಾರೆ ಸರ್? ಅದು ಮೇನ್ ಇಶ್ಯೂ ಇರೋದು. ಈ ಸರಿ ಡಿ ಕೆ ಅಂತಾರೆ. ಆದರೂ ಡಾಕ್ಟರ್ ಮಂಜುನಾಥ್ ಅವ್ರು ನಿಂತ್ಕೊಂಡಿದ್ದಾರೆ. ಅವ್ರು ನಿಂತ್ಕೊಂಡ್ರೆ ಈಗ ಎಷ್ಟೋ ಜನಕ್ಕೆ ಬಡವರಿಗೆ ಆಪ್ರೇಷನ್ ಮಾಡಿರೋದೇ ಆಗಲಿ ಏನೇ ಆಗಿರೋದಾದ್ರೂ ಒಳ್ಳೆಯದಾಗಿದೆ. ಅವ್ರಿದ್ರೆ ಅವ್ರು ಗೆದ್ದರೆ ಇನ್ನೂ ಜನಕ್ಕೆ ಯೂಸ್ ಆಗುತ್ತೆ. ಈಗ ಹಾಸ್ಪಿಟ್ಲಿಗೆಲ್ಲ ಸಪ್ಲೈ ದುಡ್ಡಿಲ್ಲದೆ ಇರೋರಿಗೆಲ್ಲ BPL ಕಾರ್ಡಿಂದ ಇದ್ದರೆ ಯೂಸ್ ಆಗುತ್ತೆ. ಅವ್ರಿಗೂ ಒಳ್ಳೆ ಒಂದು ಆ್ಯಂಬಿಷನ್ ಇಟ್ಕೊಂಡು ಬಂದಿದ್ದಾರೆ. ಆದರೂ ಅವರೇ ಒಳ್ಳೆಯದು. ಕಾಂಗ್ರೆಸ್ ಗೆಲ್ಬಾರ್ದು ಅಂದರೆ ಅವರು ಡಿಪೆಂಡ್ ಆಗುತ್ತಲ್ವಾ. ಯಾಕಂದರೆ ನರೇಂದ್ರ ಮೋದಿ ನಮಗಂತ ನಾವು ಹಿಂದೂ ಕಲಾಚಾರದವರು. ಅದರಿಂದ ನಾವು ಯಾವಾಗಲೂ ನರೇಂದ್ರ ಮೋದಿಗೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಗ್ಯಾರಂಟಿ ತಂದಿದ್ದಾರೆ. ಗೃಹಲಕ್ಷ್ಮಿ ಅಂತೆಲ್ಲ ಇದೆಲ್ಲ ಮಾಡ್ತಾರೆ. ಗೃಹಲಕ್ಷ್ಮಿ ಅದು ಯಾರು ದುಡ್ಡಿದೆ ಅವ್ರಿಗೆ ಹೋಗುತ್ತೆ. ಯಾರು ನಮಗೇನು ಬರ್ತಾ ಇಲ್ಲ ಸರ್. ಅದರಿಂದ ನಾವು ಅದು ಏನು ಕೇರ್ ಮಾಡ್ಕೊಳ್ಳಲ್ಲ. ಯಾರ್ಯಾರು ಫೀಲ್ಡಲ್ಲಿ ಇದ್ದಾರೆ, ಯಾರ್ಯಾರು ಮಾಡಬೇಕು ಅವ್ರಿಗೆ ಮಾಡ್ತಾ ಇದ್ದಾರೆ. ನಾವು ಕೆಲಸ ಹೌಸ್ ಕೀಪಿಂಗೇ ಮಾಡ್ತಾ ಇದ್ದೀವಿ. ನಮಗೇನು ಬರ್ತಾ ಇಲ್ಲ ಅಷ್ಟೇ. ಕೇಳಿದ್ರೆ ಏನು ಯಾರು ಇದರಲ್ಲಿದ್ದಾರೆ, ಆ ಫೀಲ್ಡಲ್ಲಿದ್ದಾರೆ, ಅವ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಾರೆ. ನಮ್ಮಂಥವ್ರಿಗೆ ಏನು ಹೆಲ್ಪ್ ಸಿಗ್ತಾ ಇಲ್ಲ. ನಿಮ್ದು ಯಾವ ಕ್ಷೇತ್ರ? ಇಲ್ಲ ಬ್ಯಾಂಗ್ಳೂರೇ ನಮ್ಮದು, ಕೋರಮಂಗಲ. ಹೌದು. ಅದರಿಂದ ನಮಗೇನು ಸಿಗ್ತಾ ಇಲ್ಲ. ಯಾರು ಆ ಕ್ಷೇತ್ರದಲ್ಲಿದ್ದಾರೆ ಅವ್ರಿಗೆ ಸಿಗ್ತಾ ಇದೆ. ನಮಗೇನಿಲ್ಲ ಅಷ್ಟೇ. ನಾವು ನರೇಂದ್ರ ಮೋದಿಗೆ ಸರ್. ಜಿದ್ದಾಜಿದ್ದಿ ಫೈಟ್ ಇದೆ, ಹೇಳೋಕ್ಕಾಗೋದಿಲ್ಲ. ಈಗಿರೋ ಸಿಚುವೇಷನಲ್ಲಿ 28ರಲ್ಲಿ ಆ ಕಡೆ ಇವರು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಮಾತ್ರ. ಕರ್ನಾಟಕ ಸ್ಟೇಟಲ್ಲಿ 28ರಲ್ಲಿ ಯಾರು 50-50 ಬರ್ಬೋದು. ಬಟ್ ನಮ್ಮ ಏನು ಭಾರತ ದೇಶದಲ್ಲಿ 100% 300 ಸೀಟು NDA ಮೈತ್ರಿ ನರೇಂದ್ರ ಮೋದಿ ಅವರು ಗೆಲ್ತಾರೆ. ಅವರು 100% ಈ ಸತಿ ಮೋದಿ ಏನು ಪ್ರಧಾನಮಂತ್ರಿ ಆಗ್ತಾರೆ. ಈಗ ಆಗಿರೋದು ಈಗಿನ ಸಿಚುವೇಶನ್ ನೋಡಿದರೆ ಮತ್ತೆ BJP ಗೌರ್ಮೆಂಟು ಮೋದಿನೇ ಬರ್ಬೋದು. ಇಲ್ಲ ಕೊನೆ ಪಕ್ಷ ಇಂಡಿಯಾ ಎಲ್ಲ ಒಕ್ಕೂಟ ಸೇರಿ ಬಂದು ಏನಾದರೂ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತ ಬರುತ್ತಲ್ಲ, ಆ ಥರ ಆಗೋ ಸಾಧ್ಯತೆ ಕೂಡ ಇದೆ. ಹಾಂ, ಸೊ ಕರ್ನಾಟಕದಲ್ಲಿ BJPಗಿಂತ ಕಾಂಗ್ರೆಸ್ಸೇ ಜಾಸ್ತಿ ಬರ್ಬೋದು ಅಂತ ಅನ್ಸುತ್ತೆ. ನಮ್ಮ ಪ್ರಕಾರ 100% BJPನೇ ಬರೋದು, ಮೋದಿ ಗೌರ್ಮೆಂಟೇ ಬರೋದು. ನಿಮಗೆ ಗೊತ್ತು ಮೋದಿ ಗೌರ್ಮೆಂಟ್ ಬಂದಿದ ಮೇಲೆ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಎಲ್ಲ. ಸೊ ಅದು ಇನ್ನೂ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನಮಗೆ. ಸೊ ಅವರೇ ಬರ್ತಾರೆ. ಇನ್ನೂ ಜಾಸ್ತಿ ಆಗುತ್ತೆ, ಪಕ್ಕಾ ಆಗುತ್ತೆ. ಅಲ್ಲ, ಗೊತ್ತಿರೋ ಥರ ಕೊಡ್ತಾರೆ, ಗೊತ್ತಿಲ್ಲದಿರೋ ಕಡೆ ತೊಗೊಳ್ತಾ ಇದ್ದಾರೆ. ಏನು ಯೂಸ್ ಇಲ್ಲ ಸರ್. ಇಲ್ಲಿ BJP 15 ಮೇಲೆ ಬರ್ತಾರೆ, ಓವರ್ 400 ಮೇಲೆ ಬರ್ತಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮತದಾರ ಪ್ರಭುಗಳು ಹೇಳ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಇದರ ಜೊತೆಗೆ ದೇಶದ ಅತ್ಯುನ್ನತ ನಾಯಕನು ಕೂಡ ಆಯ್ಕೆ ಮಾಡಬೇಕು ಅನ್ನೋದು ಒಂದು ಜನಾಂಗ. ಇನ್ನೊಂದು ಜನಾಂಗ ಹೇಳ್ತಾ ಇರುವಂಥದ್ದು ನಮಗೆ ಯಾರು ಬೇಡ, ನಮಗೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥವ್ರು ನಾಯಕ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕೊನೆಯದಾಗಿ ನಾನು ಹೇಳೋದು ಏನಪ್ಪಾ ಅಂತಂದ್ರೆ, ಬಹಳ ಮುಖ್ಯವಾಗಿ ನೀವು 2 ಅಂಶವನ್ನು ಇಟ್ಕೊಂಡು ಮತದಾನವನ್ನು ಚಲಾಯಿಸಬೇಕಾಗತ್ತೆ. ಕ್ಷೇತ್ರನೂ ಕೂಡ ಅಭಿವೃದ್ಧಿ ಆಗಬೇಕು, ಜೊತೆಗೆ ದೇಶ ಕೂಡ ಉಳಿಬೇಕು. ಸೊ ಹಾಗಾಗಿ ಒಂದು ಒಳ್ಳೆಯ ಅವಕಾಶ ಏನು ಅಂತಂದ್ರೆ 5 ವರ್ಷಕ್ಕೊಮ್ಮೆ ಈ ಮತದಾನ ಬರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಅವಕಾಶ, ನಿಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ. ನಿಮ್ಮ ಹಕ್ಕನ್ನ ಚಲಾಯಿಸಿ. ಸೂಕ್ತ ಅಭ್ಯರ್ಥಿ ಯಾರು ಅದರ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಸೂಕ್ತ ಅಭ್ಯರ್ಥಿ ಯಾರಾಗಬೇಕು, ಅಲ್ಲಿ ಕ್ಷೇತ್ರ ಆಗಿರ್ಬೋದು ಅಥವಾ ದೇಶ ವಿಚಾರ ಅಂತ ಬಂದಾಗ ದೇಶದ ನಾಯಕ ಕೂಡ ಆಗಿರ್ಬೋದು. ಸೊ ಹಾಗಾಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ, ನಿಮ್ಮ ಹಕ್ಕನ್ನ ಮಾರಿಕೊಳ್ಳಬೇಡಿ.